ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನಿಮ್ಗೆ ಅನ್ನಿಸ್ತಾ ಇರ್ಬೋದು ಇವತ್ತು ಯಾವುದರ ಸಾವಿನ ತನಿಖೆ ಬಗ್ಗೆ ಇಲ್ಲ ಯಾವುದರ ಒಂದು ಕ್ರೈಮ್ ಇನ್ವೆಸ್ಟಿಗೇಷನ್ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಲ್ಲ ಅಂತ. ಅದಲ್ಲ, ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ, ಕೊರೋನಾ ವೈರಸ್ ಬಗ್ಗೆ ಹಾಗೂ ಇಂದಿನ ಪರಿಸ್ಥಿತಿ ಬಗ್ಗೆ. ನೋಡಿ, ಇವತ್ತು ನೀವು ನೋಡಿದಾಗೆ ಈ ಕೊರೋನಾ ವೈರಸ್ ಇದು ಸೋಂಕು ಯಾವ ರೀತಿ ತಗಲುತ್ತೆ. ಚೈನಾದಿಂದ ಸ್ಟಾರ್ಟ್ ಆಯಿತು, ಇಟಾಲಿ ಬಂತು, ಫ್ರಾನ್ಸ್, ಅಮೆರಿಕಾ, UK, ಸೌದಿ ಅರೇಬ್, ಇಲ್ಲೆಲ್ಲ ಇಟ್ ಹಸ್ ಸ್ಪ್ರೆಡ್ ಔಟ್ ಆ್ಯಂಡ್ ದ WHO has declared it as a pandemic. ಎಲ್ಲದಕ್ಕಿಂತ ಏನಂದರೆ, ನಾವು ಇವತ್ತಿನ ಪರಿಸ್ಥಿತಿ, ಸಮಾಜದ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಸ್ಕೂಲ್ ಮುಚ್ಚಿದೆ, ಕಾಲೇಜು, ಅಂಗಡಿ ಮುಂಗಟ್ಟು, ಬಿಸ್ನೆಸ್ಸು, ದ ಹೋಲ್ ಥಿಂಗ್ ಇಸ್ ಕಮ್ ಟು ಎ ಸ್ಟ್ಯಾಂಡ್ ಸ್ಟಿಲ್. ಸೊ ಇದನ್ನೆಲ್ಲ ನಾವು ವಿಶ್ಲೇಷಣೆ ಮಾಡ್ತಾ ಹೋದಾಗ ನಮಗೆ ಕೆಲವು ಲೋಪಗಳು ಗೊತ್ತಾಗ್ತದೆ. ಎಲ್ಲದಕ್ಕಿಂತ ಈಗ ಏನು ನಡೀತಾ ಇದೆ ಹೌದು ನೋಡಿ, ಈ ಒಂದು ವಿಡಿಯೋ ಮಾಡ್ತಾ ಇರೋದು ನಾವು ಸರ್ಕಾರಕ್ಕೆ ಒಂದು ಆಪಾದನೆ ಮಾಡಲಿಕ್ಕಾಗಲಿ ಇಲ್ಲ ನಾವು ಈಗ ನಡೆರ್ತಕ್ಕಂಥ ಪ್ರೋಸೆಸ್ನ ಅದನ್ನು ಕ್ರಿಟಿಸೈಸ್ ಮಾಡಿ ಅದಕ್ಕೇನೋ ಒಂದು ಮಾಡಬೇಕು ಅಂತ ಉದ್ದೇಶ ಇಲ್ಲ. ಏನಂದರೆ, ಈಗಿನ ಪ್ರಯತ್ನಗಳಲ್ಲಿ ಕೆಲವು ಲೋಪಗಳಿದೆ, ಅದನ್ನು ತಿದ್ದುಬಿಟ್ಟು ನಾವು ಮುಂದೆ ಹೋಗಿ ದೇಶನ ಸಂರಕ್ಷಿಸಬೇಕು ಅನ್ನೋದೇ ಒಂದು ದೊಡ್ಡ ಉದ್ದೇಶ. ಯಾಕಂದರೆ ಸರ್ಕಾರ ಆದಷ್ಟೇ ಅವರು ಎಷ್ಟು ಪ್ರಯತ್ನ ಮಾಡಬೇಕು, ಎಷ್ಟು ಚೆನ್ನಾಗಿ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಡಾಕ್ಟರ್ ಸುಧಾಕರ್ ಆಗಲಿ ಇಲ್ಲ ಶ್ರೀರಾಮುಲು ಅವರಾಗಲಿ ಇಲ್ಲ ನಮ್ಮ ಮುಖ್ಯಮಂತ್ರಿಗಳಾಗಲಿ, ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ದೇಶದ ಪ್ರಧಾನಿಯವರು he has done the excellent job when compared to any other country in the world. Definitely it is commendable. ಬಟ್ ನಮ್ಮ ರಾಜ್ಯದಲ್ಲಿ ನಮ್ಮ ಅಡ್ವೈಸರ್ಸ್ ಯಾರಿದ್ದಾರೆ, ಈ ನಮ್ಮ ಮುಖ್ಯಮಂತ್ರಿಗಳಿಗೆ ಆಗಲಿ ಇಲ್ಲ ಹೆಲ್ತ್ ಮಿನಿಸ್ಟರ್ಗಾಗಲಿ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆಗಲಿ, ಡೆಫಿನೆಟ್ಲಿ ಅವರಿಂದ ಲೋಪ ಆಗಿದೆ. ಅದನ್ನು ವಿ ಕಾಂಟ್ ರೂಲ್ ಔಟ್, ಅದನ್ನು ಸರಿಪಡಿಸಬೇಕು ಅಂತ ನನ್ನ ಒಂದು ಈ ಉದ್ದೇಶ. ಎಲ್ಲದಕ್ಕಿಂತ ನಮ್ಮ ಕೆಲವು ಅನುಭವಗಳನ್ನು, ನಮ್ಮ ಕೆಲವು ರೆಕಮೆಂಡೇಶನ್ನ ಈ ವಿಡಿಯೋ ಮುಖಾಂತರ ಕೊಡಬೇಕು ಅನ್ನೋದು ಇನ್ನೊಂದು ಉದ್ದೇಶ. ಎಲ್ಲದಕ್ಕಿಂತ ನಾನು ನಿಮ್ಗೆ ಮೊದಲೇ ಹೇಳಿದಾಗೆ, ಇಲ್ಲಿ ಸಮಾಜದಲ್ಲಿ ಇವತ್ತು ಏನು ನಡೀತದೆ, ಎಲ್ಲ ಮುಂಗುಟುಗಳು ಮುಚ್ಚೋದು, ಈ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ಸ್ಟಾಪ್ ಮಾಡೋದು, ಮೂವಿ ಚಿತ್ರೀಕರಣ ಆಗಲಿ, ಫಿಲ್ಮ್ ಥಿಯೇಟರ್ಸ್ ಆಗಲಿ, ಮಾಲ್ಗಳಾಗಲಿ, ಸಭೆ ಸಮಾರಂಭ ಎಲ್ಲ ನಿಲ್ತದೆ. ಇದಕ್ಕೆ ಕಾರಣ ಏನು? ಇಲ್ಲಿ ಸೋಂಕಿತರು ಇಲ್ಲಿ ಒಳಗೆ ಬಂದು ಬೇರೆಯವರಿಗೆ ಡಿಸೀಸ್ ಸ್ಪ್ರೆಡ್ ಮಾಡ್ತಾರೆ ಇಲ್ಲ ಮಾಡಿದ್ದಾರೆ, ಅಲ್ಲದೆ ಸೋಂಕಿತರು ಇಲ್ಲಿ ಬಂದು ಸಾವನ್ನಪ್ಪಿದ್ದಾರೆ. ಇದೇ ಒಂದು ದೊಡ್ಡ ಕಾರಣ. ಸೊ ಇದಕ್ಕೆ ಯಾರು ಜವಾಬ್ದಾರರು? ಎಲ್ಲದಕ್ಕಿಂತ WHO ಮತ್ತು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಆಸ್ ಕ್ಲಿಯರ್ಲಿ ಸ್ಟೇಟೆಡ್, ನಮ್ಮದು ಸ್ಟೇಜ್ 2 ಪ್ರೋಸೆಸ್ಸಲ್ಲಿ ಇದೆ. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಅಂದರೆ ಏನು ನೋಡಿ. ಸ್ಟೇಜ್ 1 ಅಂದರೆ ಯಾವ ಸೋಂಕು ತಗಲುತ್ತೆ ಫ್ರಮ್ ದ ಸೋರ್ಸ್, ದಟ್ ಈಸ್ ಕನ್ಸಿಡರ್ಡ್ ಆಸ್ ದ ಸೋರ್ಸ್. ಅಂದರೆ ಅಲ್ಲಿಂದ ಸೋಂಕು ಬೇರೆಯವರಿಗೆ ಹರಡುವಂಥ ಒಂದು ವ್ಯಕ್ತಿ, ಅವರಿಗೆ ಸ್ಟೇಜ್ 1 ಅಂತ ಹೇಳ್ತಾರೆ. ಇಲ್ಲ ಪ್ರದೇಶ, ವ್ಯಕ್ತಿ ಆಗುತ್ತ ಪ್ರದೇಶ, ಅದು ಸ್ಟೇಜ್ 1, ದಟ್ ಈಸ್ ದ ಸೋರ್ಸ್ ಆಫ್ ದ ವೈರಸ್. ಸ್ಟೇಜ್ 2 ಅಂದರೆ ಏನು? ಆ ಸೋಂಕು ತಗಲತಕ್ಕಂಥ ಪ್ರದೇಶ ಇಲ್ಲ ವ್ಯಕ್ತಿಯಿಂದ ಬೇರೆಯವರಿಗೆ ಸೋಂಕು ತಗಲುತ್ತಲ್ಲ, ಅದಕ್ಕೆ ಸ್ಟೇಜ್ 2 ಅಂತ. ನಾವು ನಮ್ಮ ದೇಶ ಈಗ ಆ ಸ್ಟೇಜ್ನಲ್ಲಿ ಇದ್ದೇವೆ. ಯಾಕಂದರೆ ಸೋಂಕು ತಗಲಿರೋರು, ಸೋಂಕು ಪ್ರದೇಶ ನಮ್ಮ ದೇಶದಿಂದ ಹೊರಗಿರೋದ್ರಿಂದ ಅವರು ನಮ್ಮ ದೇಶಕ್ಕೆ ಬಂದಾಗ ಬೇರೆಯವರಿಗೆ ತಗಲಿಸ್ತಾರಲ್ಲ ಸೋಂಕು, ಅದಕ್ಕೆ ನಾವು ಸ್ಟೇಜ್ 2 ಪ್ರೋಸೆಸ್. ಸ್ಟೇಜ್ 3 ಅಂದರೆ ಏನು? ಬೇರೆಯವರಿಂದ ಸೋಂಕು ಅಂದರೆ ಸ್ಟೇಜ್ 1 ಸೋಂಕು ತಗಲಿರೋರಿಂದ ಅವರು ಬಂದು ಬೇರೆಯವರಿಗೆ ಸೋಂಕು ತಗಲಿಸಿ, ದಟ್ ಈಸ್ ನಮ್ಮ ದೇಶದ ಪ್ರಜೆಗಳಿಗೆ ಸೋಂಕು ತಗಲಿಸಿ ಅವರಿಂದ ಇನ್ನು ಬೇರೆಯವರಿಗೆ ಯಾಕಂದರೆ ತಗಲಿಸ್ತಾರಲ್ಲ, ಅದು ಸ್ಟೇಜ್ 3. ಸ್ಟೇಜ್ 4 ಅಂದರೆ ಏನು? ಸ್ಟೇಜ್ 4 ಅಂದಾಗ ಈಗ ನಮ್ಮ ದೇಶದ ಬಂದು ತಗಲಿಸಿದ ನಂತರ ಅವ್ರು ಇನ್ನೊಬ್ರು ತಗಲಿತ್ತು, ಅವ್ರು ಇನ್ನೊಬ್ರು, ಅಂದರೆ ಒಂದು ಕೇಸ್ ಹೋಗಿ 10 ಆಗೋದು, 10ರಿಂದ 1000 ಆಗೋದು, 1000ರಿಂದ 1,00,000 ಆಗೋದು. ಸೊ ಸ್ಟೇಜ್ 4 ಇಸ್ ದ ಡಿಸಾಸ್ಟರ್ಸ್. ಈಗ ಚೈನಾಂದು, ಇಟಾಲಿ, ಇಲ್ಲೆಲ್ಲ ಫ್ರಾನ್ಸ್, ಇಲ್ಲೆಲ್ಲ ಏನು ನೋಡ್ತಾ ಇದ್ದೀವಿ, ದೇ ಆರ್ ಇನ್ ದ ಇರಾನ್, ಇಲ್ಲೆಲ್ಲ ಏನು ನೋಡ್ತಾ ಇದ್ದೀವಿ, ದೇ ಆರ್ ಇನ್ ದ ಸ್ಟೇಜ್ 4. ಅಂದರೆ ಅದಕ್ಕೆ ತಡೆಗಟ್ಟಲಿಕ್ಕೆ ಯಾವ ದೇಶ ಯಾರ ಕೈಲಿಂದಲೂ ಸಾಧ್ಯ ಇಲ್ಲ. ಅದಕ್ಕೆ ನೋಡಿ ನಾನು ಈ ವಿಡಿಯೋದಲ್ಲಿ ಮಾಡಿರ್ತಕ್ಕಂಥ ಉದ್ದೇಶ ಅಲ್ಲದೆ ಒಂದು ಎಚ್ಚರಿಕೆ. ಎಲ್ಲದಕ್ಕಿಂತ ಒಂದು ಜವಾಬ್ದಾರಿಯುತವಾಗಿ ನಾವು ತುಂಬ ಎಫಿಷಿಯೆಂಟಾಗಿ ಕೆಲಸ ಮಾಡಬೇಕು ಅಂತ ಹೇಳಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇವೆ. ಯಾಕೆಂದರೆ ಈಗ ನೋಡಿ, ನಾವು ಈಗ ಕಲಬುರಗಿನಲ್ಲಿ ಏನಾಯಿತು,
ಸೋಂಕು ತಗಲಿರೋ ವ್ಯಕ್ತಿ ಹೊರದೇಶದಿಂದ ಸೌದಿಯಿಂದ ಬಂದ ನಂತರ ಏರ್ಪೋರ್ಟ್ನಲ್ಲಿ ಅವನಿಗೆ ಯಾರೂ ಸ್ಕ್ರೀನಿಂಗ್ ಆಗಲಿಲ್ಲ. ಅಲ್ಲಿಂದ ವಾಪಸ್ಸು ನಮ್ಮ ಗುಲ್ಬರ್ಗಕ್ಕೆ ಬಂದ. ಅಲ್ಲಿ ಅವನ ಆಶೀರ್ವಾದ ಒಂದು 200 ಜನ ತಗೊಂಡ್ರು. ಆದ ನಂತರ ಅವನು ಸತ್ತ. ಆವಾಗ ದೃಢಪಡಿತು ಇವನಿಗೆ ಕೊರೋನಾ ಇದೆ ಅಂತ. ಅದಲ್ಲದೆ ಇನ್ನ 2 ಸಾವುಗಳು ನಮ್ಮ ಬೆಂಗಳೂರು ಇಲ್ಲೆಲ್ಲ ನಡೆದಿರ್ತಕ್ಕಂಥದ್ದು. ಇದಲ್ಲದೆ ನಿಯರ್ಲಿ ಅರೌಂಡ್ 14-15 ಕೇಸಸ್ ಪಾಸಿಟಿವ್ ಕೇಸಸ್. ಇದೆಲ್ಲ ಹೇಗೆ ಬಂತು? ಆಮೇಲೆ ಸೋಂಕಿತರು ಬೇರೆಯವರು ಇನ್ನೊಂದು 100 ಶಂಕಿತರು. ಇವರೆಲ್ಲ ರಾಜೀವ್ ಗಾಂಧಿ ಚೆಸ್ಟ್ ಹಾಸ್ಪಿಟಲ್ ಅಲ್ಲಿ ಈಗ ಬೇರೆ ಬೇರೆ ವೈದ್ಯಕೀಯ ವಿದ್ಯಾಲಯದಲ್ಲಿ ಅಲ್ಲಿ ಐಸೋಲೇಷನ್ ವಾರ್ಡ್ ಮಾಡಿ ಇಟ್ಟಿದ್ದಾರೆ. ಇಂಥ ಪರಿಸ್ಥಿತಿ ಆಗಕ್ಕಿಂತ ಅದಕ್ಕೆ ಹೇಳಿದ್ದು ಫಸ್ಟು ದ ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ಏನಿರುತ್ತೆ. ಒನ್ ಈಸ್ ದ ಸೋರ್ಸ್ ಸ್ಟೇಜ್ 1 ಇಂದ ಕಾಂಟ್ಯಾಕ್ಟ್ಸ್ ಬರೋಂಥ ಪರಿಸ್ಥಿತಿನಲ್ಲಿ ಕ್ವಾರಂಟೈನ್ ಮಾಡಿ. ಕ್ವಾರಂಟೈನ್ ಏನು ಮೊದಲನೇ ದಿನದಿಂದ ನೀವು ಕ್ವಾರಂಟೈನ್ ಮಾಡಿದ್ದಿದ್ರೆ ಈಗೀಗ ಸೆಕೆಂಡ್ ಸ್ಟೇಜು ಥರ್ಡ್ ಸ್ಟೇಜಿಗೆ ನಾವು ಪ್ರಿಪೇರ್ ಆಗೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ನಾವು ಅವರಿಗೆ ಸೋಂಕಿತರಿಗೆ ನೀವು ಏರ್ಪೋರ್ಟ್ನಲ್ಲಿ ಸ್ಕ್ರೀನ್ ಮಾಡಿದ್ರಿ. ದಟ್ ಹಸ್ ಫೇಲ್ಡ್. ದಟ್ಸ್ ವಾಟ್ ಐ ವಾಂಟೆಡ್ ಟು ಸೇ. ಯಾಕಂದ್ರೆ ಅದರಲ್ಲಿ ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ ಅಂತ ನೀವು ಏರ್ಪೋರ್ಟ್ನಲ್ಲಿ ಮಾಡಿದ್ರಿ. ನೋಡಿ ನಿಮಗೆ, ಯಾಕಂದ್ರೆ ನಿಮ್ಮ ಅಡ್ವೈಸರ್ಸ್ ಏನಿದ್ದಾರೆ ಅವರು ಇದರಲ್ಲಿ ದೇ ಹ್ಯಾವ್ ಮಿಸ್ಲೆಡ್ ಯು. ಯಾಕಂದ್ರೆ ಇಮಿಡಿಯೇಟ್ ನೀವು ಇನ್ಫೆಕ್ಷನ್ ಆಗಿದ ತಕ್ಷಣ ಇದರಲ್ಲಿ ಜ್ವರ ಬರೋದಿಲ್ಲ. ದ ಇನ್ಕ್ಯುಬೇಷನ್ ಪೀರಿಯಡ್ ಎಲ್ಲರಿಗೂ ಗೊತ್ತು. ಇಟ್ ಲಾಸ್ಟ್ ಫ್ರಮ್ 2 to 3 days ಇಂದ ಅಂಟಿಲ್ 9 days. ಆದ ನಂತರ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಬರ್ತದೆ. ಅಲ್ಲಿವರೆಗೂ ಆ ವ್ಯಕ್ತಿ ನಿಮ್ಮ ತರ ಸಾಮಾನ್ಯವಾಗಿರ್ತಾರೆ. ಸೊ ಅವಾಗ ನೀವು ಆ ಏರ್ಪೋರ್ಟ್ನಲ್ಲಿ ಸ್ಕ್ರೀನ್ ಮಾಡಿದಾಗ ಅವ್ನು ಸಾಮಾನ್ಯವಾಗಿ ಕಾಣಿಸ್ತಾನೆ. ಅವಾಗ ನೀವು ಅವ್ರನ್ನ ಸಿ ಕ್ಯಾಟಗರಿ ಅಂತ ಕಳಿಸ್ಬಿಟ್ಟು ಇಲ್ಲಿ ಅವರು ಒಂದು 100 ಜನ ಆದ್ಮೇಲೆ ಅವರು 100 ಜನಕ್ಕೆ ಭೇಟಿ ಮಾಡಿ, ಅದ ನಂತರ ಇಲ್ಲ ಮದುವೆಗೋ ಎಲ್ಲೋ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಅವರು ಒಂದಷ್ಟು ಜನಕ್ಕೆ ಕಾಂಟ್ಯಾಕ್ಟ್ ಕೊಟ್ಟು ಅದ ನಂತರ 7-8 ದಿನ ಅವರು ಜ್ವರ ಬಂದಾಗ ನೀವು ದೃಢಪಡಿಸಿದಾಗ ಇನ್ನು ಮಿಕ್ಕಿದ್ದು 100 ಜನಕ್ಕೆ ಅವ್ರು ಸೋಂಕೆ ಇನ್ಫೆಕ್ಟ್ ಮಾಡಿರ್ತಾರಲ್ಲ, ಅದಕ್ಕೆ ಯಾರು ಜವಾಬ್ದಾರರು? ಇದೆಲ್ಲ ದೃಷ್ಟಿ ಇಟ್ಕೊಂಡೆ ಈಗ ನೋಡಿ ಆಗಿದ್ದು. ಈಗ ನಾವು ವಿಶ್ಲೇಷಣೆ ಮಾಡ್ತಾ ಹೋದ್ರೆ ದೆನ್ ಡೆಫಿನೆಟ್ಲಿ ಇದು ನಾವು ಏನೋ ಒಂದು ಆಪಾದನೆ ಮಾಡ್ತಾ ಇದ್ದೀವಿ ಅಂತ ಈ ಸಮಯದಲ್ಲಿ ಅದಕ್ಕೆ ಅವಕಾಶ ಇಲ್ಲ, ಒಪ್ಕೊಳ್ತಾನೆ. ಬಟ್ ಅದಕ್ಕೆ ಈಗ ಏನು ಮಾಡಬೇಕು? 2 ಇದು ರೆಕಮೆಂಡೇಶನ್ಸ್. ಮೊದಲನೇದಾಗಿ, ಯಾರು ಈಗ ಒಳಗೆ ಬಂದಿದ್ದಾರಲ್ಲ, ನೀವು ಯಾರು ಸಾವಿರಾರು ಪ್ಯಾಸೆಂಜರ್ಸ್ನ ಅಲ್ಲಿ ಸ್ಕ್ರೀನ್ ಮಾಡಿ ಸ್ಕ್ರೀನ್ ಮಾಡಿ ಇಲ್ಲಿ ಬಂದು ಪಾಸಿಟಿವ್ ಆಗಿದ್ದಾರಲ್ಲ, ಫಸ್ಟ್ ಅವ್ರದೆಲ್ಲ ಡೀಟೇಲ್ಸ್ ತಗೊಂಡು ಟ್ರೇಸ್ ದೋಸ್. ನಿಮ್ದು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಯೂನಿಟ್ ಅಂತ ಏನಿದೆ, ಆ ಸ್ಕ್ವಾಡ್ ಏನಿದೆ, ಅವ್ರನ್ನ ಅಡ್ರೆಸ್ಸು, ಫೋನ್ ನಂಬರ್ ಇದ್ದೇ ಇರ್ತದೆ, ಆಧಾರ್ ಕಾರ್ಡ್ ಇದ್ದೇ ಇರ್ತದೆ, ಇಲ್ಲ ಪಾಸ್ಪೋರ್ಟ್ ನಂಬರ್ ಇದ್ದೇ ಇರ್ತದೆ. ಅವ್ರ ಐಡೆಂಟಿಟಿ ತಗೊಂಡು ಅವ್ರನ್ನ ಟ್ರೇಸ್ ಮಾಡಿ ಕನ್ಸರ್ನ್ ಜುರಿಸ್ಡಿಕ್ಷನ್ಸ್ಗೆ ನೀವು ಪ್ಲೀಸ್ ಇನ್ಸ್ಟ್ರಕ್ಟ್ ಟು ದ ಕನ್ಸರ್ನ್ಡ್ ಡೆಪ್ಯೂಟಿ ಕಮಿಷನರ್ಸ್ ಅಂಡ್ ದ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಟು ಟ್ರೇಸ್ ಈಚ್ ಅಂಡ್ ಎವ್ರಿ ಪ್ಯಾಸೆಂಜರ್ ಹೂ ಹ್ಯಾಸ್ ಕಮ್ ಫ್ರಮ್ ದೋಸ್ ಅಫೆಕ್ಟೆಡ್ ಕಂಟ್ರೀಸ್ ಆರ್ ಎನಿ ಫಾರಿನ್ ಕಂಟ್ರಿ. ಅವ್ರನ್ನ ಟ್ರೇಸ್ ಮಾಡಿ ಅವ್ರನ್ನ ಅಲ್ಲಿರ್ತಕ್ಕಂಥ ಲೋಕಲ್ ಐಸೋಲೇಷನ್ ಸೆಂಟರ್ಗೆ ಶಿಫ್ಟ್ ಮಾಡಿ, ಇನ್ವೆಸ್ಟಿಗೇಷನ್ಸ್ ಮಾಡಿ. ಅವ್ರು ನೆಗೆಟಿವ್ ಇದ್ರೆ ಅವ್ರನ್ನ ಆಚೆ ಬಿಡಿ ಮೊದಲು. ಈಗ ಪ್ರಶ್ನೆ, 2ನೇ ಪ್ರಶ್ನೆ, ಅವರು ನಿಮಗೆ ಸಿಗುದಿಲ್ಲ, ಬರಲ್ಲ ಅಂತಾರೆ. ಅದಕ್ಕೇನು ಕಾನೂನಿದೆ. ಕರ್ನಾಟಕ ಎಪಿಡೆಮಿಯಾಲಜಿಕ್ ಡಿಸೀಸಸ್ ಆಕ್ಟ್ ಅಂತ ಇದೆ. ಎಲ್ಲರಿಗಿಂತ ಸೆಕ್ಷನ್ 269 ಅಂಡ್ ಸೆಕ್ಷನ್ 270 IPC ಇದೆ. ಅನ್ಇಂಟೆನ್ಷನಲ್ ಅಂಡ್ ಮ್ಯಾಲಿಗ್ನೆಂಟ್ ಟ್ರಾನ್ಸ್ಮಿಷನ್ ಆಫ್ ಡಿಸೀಸಸ್, ಇದು 2 ಸೆಕ್ಷನ್ಸ್ ಕಾನೂನು ಪ್ರಯಾಣಿಕರಿಗೆ ಇದರ ಬಗ್ಗೆ ಅರಿವಿದೆ. ಇದನ್ನ ನೀವು ಆದಷ್ಟು ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಿದಾಗ ದೇ ಶುಡ್ ಕಮ್ ಅಂಡ್ ರಿಪೋರ್ಟ್ ಟು ದ ನಿಯರೆಸ್ಟ್ ಜುರಿಸ್ಡಿಕ್ಷನಲ್ ಐಸೋಲೇಷನ್ ಸೆಂಟರ್ ಅಂತ ನೀವು ಹೇಳಿದಾಗ ಅವರಾಗೆ ಬರ್ತಾರೆ. ತಾವಾಗೆ ಅವ್ರು ಬರಲಿಲ್ಲ ಅಂದ್ರೆ ನೀವು ಈ ಕಾನೂನನ್ನು ಪ್ರಯೋಗ ಮಾಡಿ ಅವರ ಮೇಲೆ ನೀವು ಆಕ್ಷನ್ ತಗೊಳ್ಬಹುದು. ಇದು ಒಂದು ಪರಿಹಾರ. ಯಾರಿಗೆ ಆಲ್ರೆಡಿ ನೀವು ಸಾವಿರಾರು ಜನಕ್ಕೆ ನೀವು ಆ ಸೋಕಾಲ್ಡ್ ಫೇಲ್ಡ್ ಏರ್ಪೋರ್ಟ್ ಸ್ಕ್ರೀನಿಂಗ್ ಮೆಥಡ್ ಏನಿದೆ ಅದರಿಂದ ಬಂದಿರತಕ್ಕಂಥ ಜನಕ್ಕೆ, ಹೊರದೇಶದಿಂದ ಬಂದಿರತಕ್ಕಂಥ ಜನಕ್ಕೆ ಇದು ನಿಜ. ನಾವು ನಮ್ಮ ದೇಶದಿಂದ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಿರೋರಾಗ್ಲಿ ಹೋಗಿರೋರಾಗ್ಲಿ ಅವ್ರಿಗೆ ಬರ್ಲಿಕ್ಕೆ ನಾವು ಅವಕಾಶ ಮಾಡ್ಕೊಡ್ಬೇಕು. ನಿಜ, ನಾವು ಅವ್ರನ್ನ ಬರಬೇಡ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಟ್ ದಿ ಸೇಮ್ ಟೈಮ್ ನೀವು ವಿದೇಶ ಪ್ರಜೆಗಳಿಗೆ ಈ ಮೂವ್ಮೆಂಟ್ ಅಲ್ಲಿ ವೈ ಡಾಂಟ್ ದ ಸೆಂಟ್ರಲ್ ಗೌರ್ಮೆಂಟ್ ಅಂಡ್ ದ ಸ್ಟೇಟ್ ಗೌರ್ಮೆಂಟ್ ಟೇಕ್ ಎ ಪಾಲಿಸಿ ಡಿಸಿಷನ್ ದಟ್ ನೋ ಎಂಟ್ರಿ ಫಾರ್ ಎನಿ ಫಾರಿನ್ ನ್ಯಾಷನಲ್ಸ್, ಅದು ಈಗ ಮಾಡಿ ಅಂಟಿಲ್ ದ ಫರ್ದರ್ ನೋಟಿಸ್. ಇದು ಇನ್ನೊಂದು ಪರಿಹಾರ. ಈಗ ಎಲ್ಲದಕ್ಕಿಂತ ಇದನ್ನೆಲ್ಲ ನಾವು ಬದಿಗಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈಗ ಇಮಿಡಿಯೇಟ್ ಇಷ್ಟೆಲ್ಲ ಲೋಪಗಳು ಇದ್ರೂ ಸಹ ನಾವು ಹೇಗೆ ಇದನ್ನಲ್ಲಿ ಇನ್ನು ಸರಿಪಡಿಸ್ಕೊಳ್ಳೋದು? ವೆರಿ ಸಿಂಪಲ್.
ಕ್ವಾರಂಟೈನ್ ಫೆಸಿಲಿಟಿ, ಸ್ಟ್ರಿಕ್ಟ್ ಕ್ವಾರಂಟೈನ್ ಫೆಸಿಲಿಟಿ. ಹೊರಗ ದೇಶದಿಂದ ನಮ್ಮ ದೇಶಕ್ಕೆ ಯಾರು ಬರ್ತಾರೆ ಅವರಿಗೆ ಒಂದು ಕ್ವಾರಂಟೈನ್ ಫೆಸಿಲಿಟಿ ನಿಯರ್ ಬೈ ದ ಏರ್ಪೋರ್ಟ್, ಅಲ್ಲಿರ್ತಕ್ಕಂಥ ಒಂದು 50 ಎಕರೆ ಜಮೀನಲ್ಲಿ ಎಷ್ಟು ಬೇಗ ಅಷ್ಟಾಗತ್ತೆ ಕನ್ಸ್ಟ್ರಕ್ಟ್ ಮಾಡಿ ಸ್ಟ್ರಕ್ಚರ್. ಅಲ್ಲಿಯವರೆಗೂ ಅಲ್ಲಿನ ಸ್ಕೂಲು ಕಾಲೇಜು ಎಲ್ಲ ಹೇಗೂ ಖಾಲಿ ಮಾಡಿಸಿದ್ದೀರಿ. ಅಲ್ಲಿ ಅದನ್ನ ವಿತ್ ಏಸೆಪ್ಟಿಕ್ ಸ್ಟರೈಲ್ ಮೆಷರ್ಸ್, ಇದು ನಾನು ಪುನಃ ಹೇಳ್ತೇನೆ, ಏಸೆಪ್ಟಿಕ್ ಅಂಡ್ ಸ್ಟರೈಲ್ ಮೆಷರ್ಸ್ ತಗೊಂಡು, ಯಾಕಂದ್ರೆ ಅಲ್ಲಿಂದ ಬೇರೆ ಅಕ್ಕಪಕ್ಕ ಊರುಗಳು ಸ್ಪ್ರೆಡ್ ಆಗಬೇಡ. ಅಲ್ಲಿಂದ ಸಪರೇಟ್ ವೈದ್ಯಕೀಯ ಡಾಕ್ಟರ್ಸ್ನ ರಿಕ್ರೂಟ್ ಮಾಡೋದು, ಇಲ್ಲ ಡೆಪ್ಯೂಟ್ ಮಾಡೋದು, ಬೇರೆ ಬೇರೆ ಗೌರ್ಮೆಂಟ್ ಹಾಸ್ಪಿಟಲ್ ಕಂಪಲ್ಸರಿ ಡೆಪ್ಯುಟೇಷನ್ ಮಾಡಿ, ಟೆಕ್ನಿಷಿಯನ್ಸ್ನ ಡೆಪ್ಯುಟೇಷನ್ ಮಾಡಿ, ಪ್ಯಾರಾಮೆಡಿಕ್ಸ್ನ ಡೆಪ್ಯುಟೇಷನ್ ಮಾಡಿ, ಅಲ್ಲಿರ್ತಕ್ಕಂಥದ್ದು ಸಪ್ರೇಟ್ ಅಲ್ಲೇ ಸ್ಯಾಂಪಲಿಂಗ್ ಮಾಡಿ, ಅಲ್ಲೇ ಇನ್ವೆಸ್ಟಿಗೇಷನ್ಸ್ ಮಾಡಿ, ಅಲ್ಲೇ ನೀವು ರಿಸಲ್ಟ್ಸ್ ಕೊಡಿ. ಎಲ್ಲರಿಗೂ ಊಟ ಎಲ್ಲ ವ್ಯವಸ್ಥೆ ಎಲ್ಲ ಅಲ್ಲೇ ಮಾಡಿ. ಅದ ನಂತರ ಅವರಿಗೆ 15 ದಿವಸ, ಬಿಕಾಸ್ ದ ಇನ್ಕ್ಯುಬೇಷನ್ ಪೀರಿಯಡ್ ಇಸ್ 2 to 14 days, 15 ದಿವಸ ಅವರಿಗೆ ಒಬ್ಬರಿಗೂ ಆಚೆ ಕೊಡಬೇಡಲಿಕ್ಕೆ ಕೊಡಬೇಡಿ. ಎ ಕ್ಯಾಟಗರಿ ಇರಲಿ, ಬಿ ಕ್ಯಾಟಗರಿ ಇರಲಿ, ಸಿ ಕ್ಯಾಟಗರಿ, ಅಲ್ಲಿ ಸೆಗ್ರಿಗೇಟ್ ಮಾಡಿ. ಅದ ನಂತರ ವೆನ್ 15 daysಗೆ ವೆನ್ ಆಲ್ ಇನ್ವೆಸ್ಟಿಗೇಷನ್ಸ್ ಪ್ರೂವ್ ದಟ್ ದೇ ಆರ್ ಇನ್ ದ ಸೇಫರ್ ಝೋನ್, ದೆನ್ ಅವರಿಗೆ ಅಲ್ಲಿದೆ ಒಂದು ಪಾಸ್ಪೋರ್ಟ್ ಕೊಡಿ. ಅಲ್ಲಿ ನೀವು ಬೇಕಾದ್ರೆ ಮುದ್ರೆ ಓದ್ತಿ ದಟ್ ಹಿ ಹಸ್ ಬೀನ್ ಟ್ರಾವೆಲ್ಡ್ ಅಂಡ್ ಹಸ್ ಬೀನ್ ಫೌಂಡ್ ಫ್ರೀ ಆಫ್ ಕರೋನಾ ವೈರಸ್ ಆರ್ ನೆಗೆಟಿವ್ ಕರೋನಾ ವೈರಸ್. ಆ ಸರ್ಟಿಫಿಕೇಶನ್ ಕೊಟ್ಟು ಅವ್ರನ್ನ ನೀವು ತಮ್ಮ ಊರುಗಳಿಗೆ ಹೋಗ್ಲಿಕ್ಕೆ, ತಮ್ಮ ಮನೆಗಳಿಗೆ ಹೋಗ್ಲಿಕ್ಕೆ ಬಿಡಿ. ದಿಸ್ ಈಸ್ ದ ಬೆಸ್ಟ್ ಮೆಥಡ್ ಅಟ್ ದಿಸ್ ಪರ್ಟಿಕ್ಯುಲರ್ ಮೂಮೆಂಟ್. ಅದಲ್ಲದೆ ಎಲ್ಲದಕ್ಕಿಂತ ನೀವು ಹಿಂದೆ ಈ ಲೋಪಕ್ಕೆ ಏರ್ಪೋರ್ಟ್ನಲ್ಲಿ ಫೇಲ್ಡ್ ಸ್ಕ್ರೀನಿಂಗ್ ಮೆಥಡ್ ಏನು ಅಡಾಪ್ಟ್ ಮಾಡಿದ್ರು ಅವ್ರ ಮೇಲೆ ನೀವು ಆಕ್ಷನ್ ತಗೊಳ್ಳಿ. ಯಾಕಂದ್ರೆ ಇದು ಸಾಮಾನ್ಯ ಲೋಪ ಅಲ್ಲ. ದಿಸ್ ಈಸ್ ನಾಟ್ ಅನ್ ಪಾರ್ಡನಬಲ್ ಲ್ಯಾಪ್ಸ್. ದೋ ನಾವು ನೋಡ್ತಾ ಇದ್ದೀವಿ, ನಮ್ಮ ಮೆಡಿಕಲ್ ಎಜುಕೇಶನ್ ಮಿನಿಸ್ಟ್ರು, ನಮ್ಮ ಆರೋಗ್ಯ ಮಂತ್ರಿಗಳು, ನಮ್ಮ ಮುಖ್ಯಮಂತ್ರಿಗಳು ಎಷ್ಟು ಮುತುವರ್ಜಿ ವಹಿಸಿ, ಎಷ್ಟು ಕಷ್ಟಪಟ್ಟು, ನಮ್ಮ ಮುಖ್ಯಮಂತ್ರಿಗಳು ಅಷ್ಟು ಆ ವಯಸ್ಸಿನಲ್ಲೂ, ಅಂಥ ವಯಸ್ಸಿನಲ್ಲಿ ಎಷ್ಟು ಆಕ್ಟಿವ್ ಆಗಿ, ಎಲ್ಲರಿಗೂ ಇಟ್ಸ್ ಅ ಸೋರ್ಸ್ ಆಫ್ ಇನ್ಸ್ಪಿರೇಷನ್. ಅವರು ಅಷ್ಟು ಕಷ್ಟಪಟ್ಟು ಇದು ಅವರು ಇಂಟ್ರೆಸ್ಟ್. ಓನ್ಲಿ ಥಿಂಗ್ ಇಸ್ ಅವರು ವೈದ್ಯರಲ್ಲ, ಬಟ್ ಅವ್ರಿಗೆ ಅಡ್ವೈಸ್ ಮಾಡೋ ವೈದ್ಯರು ಇದ್ದಾರಲ್ಲ, ಇಲ್ಲ ಸೋ ಕಾಲ್ಡ್ ಬ್ಯೂರೋಕ್ರಾಟ್ಸ್, ಸ್ವಲ್ಪ ಆದರೂ ಅವ್ರು ಯೋಚಿಸ್ಬೇಕಾಗಿತ್ತಲ್ಲ. ಸೊ ಎಲ್ಲಕ್ಕಿಂತ ವಿ ಆರ್ ಫಾರ್ಚುನೇಟ್, ನಮ್ಮ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ವೈದ್ಯರಿದ್ದಾರೆ. ಈ ನೋಸ್ ವಾಟ್ ಈಸ್ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಪ್ರೈಮರಿ ಪ್ರಿವೆನ್ಷನ್, ಸೆಕೆಂಡರಿ ಪ್ರಿವೆನ್ಷನ್, ವಾಟ್ ಈಸ್ ಕ್ವಾರಂಟೈನ್, ಎಲ್ಲದಕ್ಕಿಂತ what are the protective gears to be used to handle a patient of this pandemic nature, ಅದ್ರ ಬಗ್ಗೆ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದಾರೆ. ಸೊ ಅವ್ರು ಡೆಫಿನೆಟ್ಲಿ ದೇ ಆರ್ ಎಫಿಷಿಯಂಟ್, ಬಟ್ ದ ಅಡ್ವೈಸರ್ಸ್ ಐ ಥಿಂಕ್ ದೇ ಶುಡ್ ರೀಲುಕ್ ಇನ್ ಟು ದೋಸ್ ಗ್ರೂಪ್. ಅಂಡ್ ಎಲ್ಲದಕ್ಕಿಂತ ಮುಂಚೆ ಈಗ ಕ್ವಾರಂಟೈನ್ ಫೆಸಿಲಿಟಿ ಆದಷ್ಟು ಸ್ಟ್ರಿಕ್ಟ್, ಎಫಿಷಿಯಂಟ್ ಆಗಿ, ಯಾವುದೇ ಕಾರಣಕ್ಕೂ ಹೂ ಎವರ್ ಈ ಆರ್ ಶಿ ಫ್ರಮ್ ಎನಿ ಫಾರಿನ್ ಕಂಟ್ರಿ ಅವ್ರನ್ನ ವಿತ್ ಸ್ಟ್ಯಾಂಡರ್ಡ್ WHO ಪ್ರೊಸೀಜರ್ಸ್ ಅಡಾಪ್ಟ್ ಮಾಡಿಕೊಂಡು ಕ್ವಾರಂಟೈನ್ ಫೆಸಿಲಿಟೀಸ್ ಎಕ್ಸ್ಟೆಂಡ್ ಮಾಡಿ, ಆಫ್ಟರ್ 15 days ಲೆಟ್ ದೆಮ್ ಕಮ್ ಬ್ಯಾಕ್. ಸೊ ಇದು ನನ್ನ ಒಂದು ಸಜೆಷನ್ ಟು ದ ಗೌರ್ಮೆಂಟ್ ಅಂಡ್ ದ ಕಂಟ್ರಿ. ಎಲ್ಲದಕ್ಕಿಂತ ನಮ್ಮ ರಾಜ್ಯದ ಜನ, ನಮ್ಮ ದೇಶದನ್ನ ಸುರಕ್ಷಿತವಾಗಲಿಕ್ಕೆ ಇದು ಒಂದು ನಮ್ಮ ಕಡೆಯಿಂದ ಒಂದು ಕಾಂಟ್ರಿಬ್ಯೂಷನ್. ಇದು ಅಲ್ಲದೆ ಇದನ್ನೆಲ್ಲ ನಾವು ವಿಶ್ಲೇಷಣೆ ಮಾಡ್ತಾ ಹೋದಾಗ ಎಲ್ಲದಕ್ಕಿಂತ ನಮ್ಮ ನಾಗರಿಕರಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಇದೆ. ಏನಂದ್ರೆ ಸರ್ಕಾರ ಆದೇಶ ಏನು ಕೊಟ್ಟಿದೆ ಅದನ್ನ ಸ್ಟ್ರಿಕ್ಟ್ ಆಗಿ ಪಾಲಿಸತಕ್ಕದ್ದು. ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಏನೋ ಒಂದು ಕಾನ್ಸೆಪ್ಟ್, ಅಂದ್ರೆ ನಾವು ನಮಗೆ ಎಷ್ಟಾದಷ್ಟು ಜನರಲ್ಲಿ ಮಿಕ್ಸ್ ಮಾಡದೇ ಇರೋದು, ಸಭೆ ಸಮಾರಂಭಗಳನ್ನು ಮಾಡದೇ ಇರೋದು, ಪಬ್ಲಿಕ್ ಗ್ಯಾದರಿಂಗ್ಸ್ ಅಂತ ಏನು ಗೌರ್ಮೆಂಟ್ ಹೇಳ್ತಾ ಇದೆ ಆದರೂ ನಾವು ಮಾಡ್ತಾ ಈಗ ನೋಡಿ, ರೀಸೆಂಟ್ ಆಗಿ ರಾಮನಗರ ಚನ್ನಪಟ್ಟಣದಲ್ಲಿ ಒಂದು ಜಾತ್ರೆ ಮಾಡಿದ್ರು, ಒಂದು ಬನ್ನರ್ಘಟ್ಟ ಹತ್ರ ಏನೋ ಅಲ್ಲಿ ಒಂದು ಏನೋ ಪೂಜೆ ಮಾಡಿದ್ರು ನೋಡಿ. ಇದೆಲ್ಲ ಈಗ ನಮಾಜು, ಶುಕ್ರವಾರ ಬಂದರೆ ನಮಾಜ್ ಮಾಡೋದು, ಎಲ್ಲ ಒಟ್ಟಿಗೆ ಸೇರೋದು, ಯಾವುದೇ ಇರಲಿ, ಇಲ್ಲ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಪ್ರಸಾದ ಕೊಡ್ತಂತೆ ಎಲ್ಲರೂ ಸೇರೋದು, ಪೂಜೆ ಅಭಿಷೇಕ ನೋಡಿ, ಇದನ್ನೆಲ್ಲ ಯಾಕೆ ಮಾಡಬೇಡ ಅಂತ ಹೇಳ್ತಿದ್ದಾರೆ ಅಂದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜವಾಬ್ದಾರಿಗಳು. ಯಾಕಂದರೆ ಒಬ್ಬರು ಇಬ್ಬರು ಸೋಂಕಿತರು ಆ ಗ್ರೂಪ್ನಲ್ಲಿ ಸಿಗಾಕೊಂಡ್ರೆ, ಮಸ್ಜಿದಿನಲ್ಲಿನೋ ಇಲ್ಲ ಒಂದು ದೇವಸ್ಥಾನದಲ್ಲೋ ಇಲ್ಲ ಒಂದು ಮದುವೆನಲ್ಲೋ ಸಿಗಾಕೊಂಡ್ರೆ, ಅಲ್ಲಿ ಅವರು ಒಬ್ಬರು 100 ಜನ ಹೋಗಿ 1,00,000 ಜನಕ್ಕಾಗುತ್ತೆ, 1,00,000 ಜನಕ್ಕೆ ಹೋಗಿ ದೇಶ ರಾಜ್ಯ ಎಲ್ಲ ನಿರ್ನಾಮ ಆಗುತ್ತೆ. ಸೊ ಸರ್ಕಾರದ ಆದೇಶವನ್ನು ಅವರು ಏನು ಹೇಳ್ತಾ ಇದ್ದಾರೆ ಆರೋಗ್ಯ ಇಲಾಖೆ, ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಿ. ಇದು ನಿಮ್ಮೆಲ್ಲರ ದೃಷ್ಟಿಯಿಂದ ಮಾಡ್ತಾರೆ, ಇದು ನಿಮ್ಮ ಎಲ್ಲರ ಜವಾಬ್ದಾರಿ. ಸೊ ಇದನ್ನೆಲ್ಲ ಹೇಳಬೇಕು ಅಂತ ನಾನು ಈ ವಿಡಿಯೋ ಮಾಡಿದ್ದೇನೆ. ನನಗನ್ಸುತ್ತೆ ಇದರಿಂದ
ನನ್ನ ಯಾವುದೇ ಒಂದು ಸರ್ಕಾರಕ್ಕೆ ನಾನು ಆಪಾದನೆ ಮಾಡಿ ಅವ್ರನ್ನ ಐ ಡೋಂಟ್ ವಾಂಟ್ ಟು ಡಿಸ್ಕರೇಜ್ ದೆಮ್, ದೇ ಆರ್ ಡೂಯಿಂಗ್ ರಿಯಲಿ ಅನ್ ಎಕ್ಸಲೆಂಟ್ ಜಾಬ್, ಬಟ್ ಡೆಫಿನೆಟ್ಲಿ ದರ್ ಇಸ್ ಎ ಫೇಲ್ಯೂರ್ ಅಟ್ ದ ಫಸ್ಟ್ ಸ್ಟೇಜ್. ಯಾಕಂದರೆ ಚೈನಾ ಇಲ್ಲೆಲ್ಲ ಆಗಿದೆ, ಇಟಾಲಿನಲ್ಲಿ ಸಾವನ್ನಪ್ಪಿದೆ ಅಂದಾಗಲೇ ನಾವು ಎಚ್ಚೆತ್ಕೊಳ್ಬೇಕಾಯಿತು, ಅಲ್ಲಿ ಡೆಫಿನೆಟ್ಲಿ. ಬಟ್ ಅದನ್ನು ಸರಿಪಡಿಸ್ಬೋದು, ಯಾಕೆ ಸರಿಪಡಿಸ್ಬೋದು ಅಂತ ಪರಿಹಾರ ಸಹ ಹೇಳಿದ್ದಾನೆ, ಅಲ್ಲದೆ ಈಗ ಏನು ಮಾಡಬೇಕು ಅಂತಲೂ ಸಹ ಹೇಳಿದ್ದಾನೆ. ಸೊ ಇಷ್ಟು ಒಂದು ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಒಂದು ನನ್ನ ಕಡೆಯಿಂದ ಒಂದು ರೆಕಮೆಂಡೇಶನ್ಸ್ ಆಗಿ ಹಾಗೂ ಒಂದು ಕಾಂಟ್ರಿಬ್ಯೂಷನ್ ಟು ದ ಇನ್ ದ ಸರ್ವಿಸ್ ಟು ದ ನೇಷನ್ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡಿದ್ದೇನೆ. ನನಗನ್ಸುತ್ತೆ ನಿಮಗೆಲ್ಲ ಇದರಿಂದ ಒಂದು ಮೆಸೇಜಸ್ ಪಾಸ್ಟ್ ಅಂತ ಅಂದ್ಕೊಂಡಿದ್ದೇನೆ. ಥ್ಯಾಂಕ್ ಯು ಸೋ ಮಚ್.